ಅಣ್ಣ ಫುಲ್ ಹೊಗೆ ಬಿಟ್ಕೊಂಡು ಹೋಗ್ತಾವ ನೋಡಿ. ಹಾಯ್ ಹಲೋ ನಮಸ್ತೆ. ಫಾರ್ಮಸಿಸ್ಟ್ ಡೈಲಿ ರೋಟೀನ್ ಅಟ್ ವೀಕ್ ಡೇಸ್ ಡೇ 3. ಬೆಳಿಗ್ಗೆ ಹೋದ ತಕ್ಷಣ ಆಚೆ ನೋಡೋಣ ಅಂತ ಹೋಗ್ತೀನಿ, ಬರೀ ಬಟ್ಟೆಗಳೇ ಹಾರಾಕ್ಬಿಟ್ಟವ್ರೆ. ಅವು ನೋಡಿ ಬೇಜಾರಾಗಿ ಮತ್ತೆ ಮೇಲೆ ಟೆರೆಸ್ ಕಡೆ ಹೊರಟೆ. ಟೆರೆಸ್ ಅಲ್ಲಿ ಹೋಗಿ ವಾಕ್ ಮಾಡ್ಕೊಂಡು ಮತ್ತೆ ನಾನು ಕೆಳಗ್ ಬರ್ಬೇಕು ಅಂತ ಬಂದ್ರೆ ಇವನ್ ನೋಡಿ ಹೇಗೆ ಆಗ್ಲೇ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವನೆ. ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಒಂದ್ ಕಪ್ ಕಾಫಿ ಮಾಡ್ಕೊಂಡು ಕುಡ್ದೆ. ಮತ್ತೆ ಆಮೇಲೆ ರೈಸ್ ಗಿಡನ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ನೀರ್ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಮತ್ತೆ ಅದನ್ನ ತಾಣ್ಬಿಟ್ಟು ಒಲೆ ಮೇಲೆ ಇಟ್ಟೆ. ಒಲೆ ಮೇಲೆ ಇಟ್ಬಿಟ್ಟು ನೋಡಿ ಈ ತರ ಕ್ಲೋಸ್ ಮಾಡ್ಬಿಟ್ಟು ಗ್ಯಾಸ್ನ ಆನ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಿಟ್ಟೆ. ಮತ್ತೆ ಆಮೇಲೆ ಕುಕ್ಕರ್ ಕೂಗೋರು ವೆಯ್ಟ್ ಮಾಡ್ತಾ ಇದ್ದೆ. ಮಾಡಿದಾದ್ಮೇಲೆ ಕುಕ್ಕರ್ ಏನೋ ಕೂಗ್ತು. ಮತ್ತೆ ಆಮೇಲೆ ಅದನ್ನ ಹಂಗೆ ಇಟ್ಬಿಟ್ಟು ಹೋಗಿ ಮುಖ ತೊಳ್ಕೊಂಬಂದು ಮತ್ತೆ ಆಮೇಲೆ ಓಪನ್ ಮಾಡಿ ನೋಡ್ತೀನಿ, ಅನ್ನ ಏನೋ ಚೆನ್ನಾಗಿ ಆಗಿತ್ತು. ಅನ್ನನ ಪ್ಲೇಟ್ ಹಾಕೊಂಡು ಕರ್ಡ್ ರೈಸ್ ಊಟ ಮಾಡಿದೆ ಮಾರ್ನಿಂಗೇನೆ. ಮತ್ತೆ ಆಮೇಲೆ ಬಾಕ್ಸ್ ಹಾಕೊಂಡು ಅದೇ ವೈಟ್ ರೈಸ್ನೇನೆ ನೋಡಿ ಈ ತರ ರೆಡಿಯಾಗಿ ಕೆಲ್ಸಕ್ಕೆ ಕಡೆ ಹೊರಟೆ. ಕೆಲ್ಸಕ್ಕೆ ಹೋಗೋಣ ಅಂದ್ರೆ ನೋಡಿ ಟ್ರಾಫಿಕ್ ಅಲ್ಲಿ ಹಾಫ್ ಅನ್ ಅವರ್ ಅಲ್ಲೇ ಒದ್ದಾಡ್ಬಿಟ್ಟೆ. ಮತ್ತೆ ಆಮೇಲೆ ಅಲ್ಲಿಂದ ಮುಂದೆ ಹೋದ್ರೆ ಅಣ್ಣ ಫುಲ್ ಹೊಗೆ ಬಿಟ್ಕೊಂಡು ಹೋಗ್ತಾವ ನೋಡಿ ಯಾವ ತರ ಹೋಗ್ತಾನೆ ಅಂತ. ಅದನ್ನ ನೋಡಿ ಈ ತರ ಗಾಡಿಗೆಲ್ಲ ಬೆಂಗಳೂರು ಪರ್ಮಿಷನ್ ಇದೆಯಲ್ಲ ಅಂತ ಖುಷಿ ಆಯ್ತು. ಅಲ್ಲಿಂದ ನಾನು ಡೈರೆಕ್ಟ್ ಆಗಿ ಹೋಗಿದ್ದೇನೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅದನ್ನ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ನಾನು ಡೈರೆಕ್ಟ್ ಆಗಿ ಹೋಗಿದ್ದು ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ಹತ್ರ ಹೋಗ್ಬಿಟ್ಟು ಒಳಗೆ ಹೋಗಿ ನಾನು ಪಂಚ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿದ್ದೆ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡ್ಕೊಂಡು ನಾನು ಮತ್ತೆ ಸೀದಾ ಅಲ್ಲಿಂದ OP ಫಾರ್ಮಸಿ ಕಡೆ ಹೊರಟೆ. OP ಫಾರ್ಮಸಿ ನೋಡೋಣ ಅಂತ ಹೋದ್ರೆ ಅಲ್ಲಿ ಪೇಷಂಟ್ಸ್ ಏನೋ ಇದಾರೆ, ಬಟ್ ಸೇಲೇ ಇರಲಿಲ್ಲ ಇವತ್ತು. ಅಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೋದ್ರೆ ವೈಟ್ ರೈಸ್ ಇತ್ತಲ್ಲ, ಅದಕ್ಕೆ ಚಿಕನ್ ಸಾಂಬಾರ್ ತರ್ಸ್ಕೊಂಡಿದ್ದೆ. ಚಿಕನ್ ಸಾಂಬಾರ್ ತಿಂದ್ಬಿಟ್ಟು IP ಕೆಲಸ ಮಾಡೋಣ ಅಂತ ಹೋದ್ರೆ ಇವರೇ 3 ಜನ ಇದ್ರು. ಇಲ್ಲಿ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಕೆಳಗೆ ವಾಪಸ್ ಹೋಗ್ಬಿಟ್ಟೆ. ಕೆಳಗೆ ಹೋಗಿ ಕೆಳಗೆ ಸಾಯಂಕಾಲದವರೆಗೂ ಕೆಲಸ ಮಾಡಿದೆ. ಮತ್ತೆ ಆಚೆ ಬರೋ ಟೈಮಲ್ಲಿ ಟೆರೆಸ್ಗೆ ಹೋದ್ರೆ ವ್ಯೂ ಸಕ್ಕತ್ತಾಗಿತ್ತು ಹಾಸ್ಪಿಟ್ಲ್ ಹತ್ರ. ಆ ಕ್ಲೌಡ್ ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಮತ್ತೆ ಆಚೆ ಹೋಗ್ಬೇಕಲ್ಲ ಮನೆಗೆ, ಅದಕ್ಕೆ ಬಂದು ಆಚೆ ಬತ್ತಾ ಚೆಕ್ಔಟ್ ಮಾಡಿ ಅಲ್ಲಿಂದ ಸೆಕ್ಯೂರಿಟಿ ಹತ್ರ ಬ್ಯಾಗ್ ಚೆಕ್ ಮಾಡಿಸ್ಕೊಂಡು ನನ್ನ ಗಾಡಿ ಕಡೆ ಹೊರಟೆ ನೋಡಿ. ಅಲ್ಲಿ ನನ್ನ ಗಾಡಿ ಹತ್ರ ಹೋದ್ರೆ ಯಾರೋ ಡಬಲ್ ಸ್ಟ್ಯಾಂಡ್ ಹಾಕ್ಬಿಟ್ಟವ್ರು ನಿಲ್ಸ್ಬಿಟ್ಟವ್ರೆ. ಮತ್ತೆ ಆಮೇಲೆ ಅಲ್ಲಿಂದ ಮನೆ ಕಡೆ ಹೊರಟೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬೈ ಬಾಯ್.